ಸೊ ನಾವಿವಾಗ ಬಂದಿರೋದು ಸದ್ಗುರು ಸನ್ನಿಧಿ. ಇದು 2ನೇ ಸರಿ. ಇಲ್ಲ. ನಾವಿವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಇಲ್ಲಿ ಅಂತ ಎಲ್ಲ ಹೇಳ್ತಾ ಇದ್ಲು. ಸೊ ಹಾಗೆ ವಿಭೂತಿ ನೋಡಿದ್ರೆ ಗೊತ್ತೇ ಇದೆಲ್ಲ ಬಿಡೋದೇ ಇಲ್ಲ, ಹೋಗಿ ಹೋಗಿ ಹಚ್ಕೊತಾ ಇದ್ದಾಳೆ ನೀಟಾಗಿ. ಸೊ ಟೈಮ್ ಅವಳ ಜೊತೆ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಲ್ಲಿ ಅತ್ತೆ ಪ್ರಸಾದ ತೊಗೊಂಬಂದರು, ಎಳ್ಳಿಂದು ಬರುತ್ತಲ್ಲ, ನಿಜ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಇತ್ತು. ಅವಳಿಗೆ ಇಷ್ಟ ಆಗಿ ತಿನ್ಕೊಂಡು ಹಂಗೆ ಕುತ್ಕೊಬಿಟ್ಲು. ಈ ಥರ ಸ್ವೀಟ್ಸ್ ಏನಾದ್ರು ಸಿಕ್ಬಿಟ್ರೆ ಈ ನಡುವೆ ಜಾಸ್ತಿ ಆಗಿಬಿಟ್ಟಿದೆ ಸ್ವೀಟ್ ತಿನ್ನೋದು. ಹಾಗೆ ನಮ್ಮ ರಿಲೇಟಿವ್ ಮನೆಗೆಲ್ಲ ಬಂದ್ವಿ, ಅಲ್ಲಿ ಜೋಳ್ಗಿ ಇತ್ತು. ಇವಳಿಗೆ ಜೋಳ್ಗಿ ಅಭ್ಯಾಸನೇ ಮಾಡಿಲ್ಲ ನಾವು, ಜೋಕಾಲಿಲಿ ಮಲ್ಸೋದು ಆಗಲಿ ಆ ಥರ ಯಾವತ್ತೂ ಅಭ್ಯಾಸನೇ ಇರಲಿಲ್ಲ. ಸೊ ನೋಡಿ ಅವಳಿಗೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನಿಸ್ತು, ತುಂಬಾ ಎಂಜಾಯ್ ಮಾಡಿದ್ಲು. ಸೊ ಹಾಗೆ ಕಿರಣ್ದು ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ಇತ್ತು, ಅದೆಲ್ಲ ನೋಡ್ಕೊಂಡು ಟೈಮ್ ಪಾಸ್ ಎಲ್ಲ ಮಾಡ್ತಾ ಇದ್ವಿ. ಸೊ ಜೋಳಿಗೆ ಯಾಕೆ ಮಾಡಿಲ್ಲ ಅಂದರೆ ಇವಾಗ ಎಲ್ಲಾದರೂ ಹೋದಾಗ ಅದೇ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅಂದ್ಬಿಟ್ಟು ಅವಳಿಗೆ ನಾವು ಎಲ್ಲಿ ಮಲ್ಸಿದ್ರೆ ಅಲ್ಲಿ ಮಲ್ಕೊಳ್ಳೋ ಥರ ಅಭ್ಯಾಸ ಆಗಬೇಕಂತ ಆ ಥರ ಮಾಡಿದ್ವಿ. ಇಲ್ಲಾಂದರೆ ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ ತುಂಬ ಕಷ್ಟ ಆಗ್ಬಿಡುತ್ತೆ ಅದೇ ಬೇಕು ಅಂದರೆ. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಫುಲ್ ವೀಡಿಯೋನ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತೀನಿ.